ಏರ್ ಇಂಡಿಯಾ ವಿಮಾನದಲ್ಲಿ ಮತ್ತೆ ಮತ್ತೆ ತಾಂತ್ರಿಕ ದೋಷ ಕಾಣಿಸಿಕೊಳ್ತಾ ಇದೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಹೊರಟಿದ್ದಂತಹ ವಿಮಾನ ಕೂಡ ಬೆಳಗ್ಗೆ ಅಷ್ಟೇ ಸ್ಥಗಿತವಾಗಿತ್ತು. ವಿಮಾನ ಎಡ ಇಂಜಿನ್ನಲ್ಲಿ ದೋಷ ಕಾಣಿಸಿಕೊಂಡಿದ್ರಿಂದ ಸ್ಥಗಿತವಾಗಿತ್ತು. ರಾತ್ರಿ 12:45ಕ್ಕೆ AI-180 ವಿಮಾನವನ್ನ ಟೇಕ್ ಆಫ್ ಮಾಡಬೇಕಿತ್ತು. ಕೋಲ್ಕತ್ತಾದಿಂದ ಮುಂಬೈಗೆ ತೆರಳುವ ಮುನ್ನ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಬೆಳಗ್ಗೆ 5:20ಕ್ಕೆ ಪ್ರಯಾಣಿಕರನ್ನ ತತ್ಕ್ಷಣಕ್ಕೆ ಸಿಬ್ಬಂದಿಗಳು ಕೆಳಗಿಳಿಸಿದ್ರು. ಈ ಮೂಲಕ ಏರ್ ಇಂಡಿಯಾದ ವಿಮಾನದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗ್ತಾ ಇದೆ. ಪದೇ ಪದೇ ಇಂಜಿನ್ ನಲ್ಲಿ ದೋಷ ಕಾಣಿಸಿಕೊಳ್ತಾ ಇದೆ. ಈ ಮೂಲಕ ಏರ್ ಇಂಡಿಯಾ ವಿಮಾನದ ಸಮಸ್ಯೆಗಳ ಸರಣಿ ಮುಂದುವರಿತಾ ಇರುವಂಥದ್ದು. ಯಾವಾಗ ಗುಜರಾತ್ನ ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ವಿಮಾನ ಪತನವಾಗಿ 270 ಜನ ಸಾವನ್ನಪ್ಪಿದ್ರು, ಅದಾದ ನಂತರ ಏರ್ ಇಂಡಿಯಾ ವಿಮಾನದಲ್ಲಿ ಪದೇ ಸಮಸ್ಯೆಗಳು ಕಂಡು ಬರ್ತಾ ಇರುವಂತಹ ವಿಚಾರ ವರದಿಯಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಹಲವಾರು ಸೆಲೆಬ್ರಿಟಿಗಳು ಈ ದುರಂತದ ನಂತರ ನಾವು ಏರ್ ಇಂಡಿಯಾ ವಿಮಾನವನ್ನು ಬಳಸಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಅದಾದ ಮೇಲೆ ಈಗಾಗಲೇ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಪದೇ ಏರ್ ಇಂಡಿಯಾ ವಿಮಾನ ಸಮಸ್ಯೆಗೊಳಗಾಗ್ತಾ ಇರುವಂಥದ್ದು, ತಾಂತ್ರಿಕ ಸಮಸ್ಯೆಗೆ ಬರ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ವಿಮಾನ ಪತನದ ನಂತರ ಪದೇ ಏರ್ ಇಂಡಿಯಾದ ವಿಮಾನಗಳು ತಾಂತ್ರಿಕ ಸಮಸ್ಯೆಗೊಳಗಾಗ್ತಾ ಇರುವಂತಹ ಸುದ್ದಿ ವರದಿ ಆಗ್ತಾ ಇದೆ. ಏನಾಗಿರುವಂತಹದ್ದು ಸಮಸ್ಯೆ ಈಗ ಸ್ಥಗಿತಗೊಂಡಿರುವಂತಹ ವಿಮಾನದಲ್ಲಿ? ಯಾಕಾಗಿ ಪದೇ ಈ ರೀತಿಯ ಸಮಸ್ಯೆಯ ಕೇಂದ್ರ ಬಿಂದು ಆಗ್ತಾ ಇದೆ ಏರ್ ಇಂಡಿಯಾ ವಿಮಾನ ಅಂತ ಹೇಳಿ? ಪ್ರೇಮ್, ನೋಡಿ, ನಿರ್ದಿಷ್ಟವಾದಂಥ ಕಾರಣಗಳು ಇನ್ನೂ ಕೂಡ ಗೊತ್ತಾಗಿಲ್ಲ. ಕಾರಣಗಳು ಗೊತ್ತಾಗಬೇಕಾಗಿರುವಂಥದ್ದು. ಆದ್ರೀಗ ಮೇಲ್ನೋಟಕ್ಕೆ ತಾಂತ್ರಿಕ ಸಮಸ್ಯೆಯಿಂದ ಈ ಒಂದು ವಿಮಾನದ ಹಾರಾಟವನ್ನು ರದ್ದು ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿಗೆ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಲಂಡನ್ನಿಂದ ಅಹಮದಾಬಾದ್ಗೆ ಈ ಒಂದು ಫ್ಲೈಟ್ ಬರಬೇಕಾಗಿತ್ತು. ಆದರೆ ಆ ಹಾರಾಟಕ್ಕೂ ಮುನ್ನ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಕಂಡುಬಂದಂಥ ಹಿನ್ನೆಲೆಯಲ್ಲಿ ಕಡೆ ಕ್ಷಣದಲ್ಲಿ ಇದರ ಹಾರಾಟವನ್ನು ಈಗ ರದ್ದು ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ವಿಮಾನದಲ್ಲಿದ್ದಂಥ ಪ್ರಯಾಣಿಕರನ್ನು ಕೂಡ ಈಗ ಸ್ಥಳಾಂತರಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಕೇವಲ ಇವತ್ತು ಒಂದೇ ದಿನ ಮಾತ್ರ ಅಲ್ಲ, ನಿನ್ನೆಯೂ ಕೂಡ ಏರ್ ಇಂಡಿಯಾದ ಒಂದು ವಿಮಾನದಲ್ಲಿ ಏನು ತಾಂತ್ರಿಕ ಸಮಸ್ಯೆ ಕೂಡ ಕಂಡು ಬಂದಿತ್ತು. ಹಾಂಗ್ಕಾಂಗ್ನಿಂದ ಬರ್ತಿದ್ದಂತಹ ವಿಮಾನದಲ್ಲೂ ಕೂಡ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಹಾರಾಟ ಆದ ಶುರುವಾಗಿ 2 ಗಂಟೆಗಳ ಬಳಿಕ ಅದನ್ನು ಕೂಡ ಮತ್ತೆ ವಾಪಸ್ ಡೈವರ್ಟ್ ಮಾಡುವಂತ ಕೆಲಸಗಳು ಕೂಡ ಆಗಿದ್ವು. ಸೊ ಈ ಒಂದು ಅಂಶವನ್ನ ಇಲ್ಲಿ ಗಮನಿಸಬೇಕು. ಕೇವಲ ಏರ್ ಇಂಡಿಯಾದ ವಿಮಾನಗಳಲ್ಲಿ ಮಾತ್ರ ಈ ಒಂದು ತಾಂತ್ರಿಕ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ. ಏನು ಇದು ಬೋಯಿಂಗ್ 787 ಡ್ರೀಮ್ ಲೈನರ್ ಸೀರೀಸ್ ನ ವಿಮಾನಗಳನ್ನ ಯಾವೆಲ್ಲ ವಿಮಾನಯಾನ ಸಂಸ್ಥೆಗಳು ಬಳಕೆ ಮಾಡಿಕೊಳ್ತಾ ಇದಾವೆ ಆ ಎಲ್ಲಾ ವಿಮಾನಗಳಲ್ಲೂ ಕೂಡ ಈ ರೀತಿಯಾದಂತಹ ತಾಂತ್ರಿಕ ದೋಷಗಳು ಇತ್ತೀಚೆಗೆ ಕಂಡು ಬರ್ತಾ ಇದಾವೆ. ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಆದ ಬಳಿಕ ಈ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇರುವಂತದ್ದು ಇತ್ತೀಚೆಗೆ. ಅಂದ್ರೆ ನಾವು ನಿನ್ನೆ ಕೂಡ ಗಮನಿಸಿದ್ವಿ, ಬ್ರಿಟಿಷ್ ವೇರ್ ಬೇಸ್ ನ ವಿಮಾನವೊಂದರಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಕಂಡು ಬಂದಿತ್ತು. ಜರ್ಮನಿಯ ಲುಫ್ತಾನಾ ಏರ್ವೇಸ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬಂದಿತ್ತು. ಅಂದ್ರೆ ಇಲ್ಲಿ ವಿಮಾನಯಾನದ ಸಮಸ್ಯೆ ಅಲ್ಲ, ಇದು ವಿಮಾನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕೇವಲ ಒಂದು ವಿಮಾನಯಾನ ಸಂಸ್ಥೆಯ ವಿಮಾನಗಳಲ್ಲಿ ಈ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇಲ್ಲ. ಬೇರೆ ವಿಮಾನಯಾನ ಸಂಸ್ಥೆಗಳು ಏನಿದಾವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ವಿಮಾನಗಳು ಬಳಕೆ ಮಾಡ್ಕೊಳ್ತಾ ಇರುವಂತಹ ಬೋಯಿಂಗ್ ಡ್ರೀಮ್ ಲೈನರ್ ಸೀರೀಸ್ ನ ವಿಮಾನಗಳೇನಿದಾವೆ ಇದರಲ್ಲಿ ಈಗ ತಾಂತ್ರಿಕ ಸಮಸ್ಯೆಗಳು ಬ್ಯಾಕ್ ಟು ಬ್ಯಾಕ್ ಕಂಡು ಬರ್ತಾ ಇರುವಂತದ್ದು. ಈ ಸಮಸ್ಯೆಗಳನ್ನ ಹೇಗೆ ಬೋಯಿಂಗ್ ಸರಿಪಡಿಸುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಪ್ರಶ್ನೆ ಇರುವಂತದ್ದು. ಈಗ ಏರ್ ಇಂಡಿಯಾದಲ್ಲೂ ಕೂಡ ನಿರಂತರ ಸಮಸ್ಯೆ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರತದಲ್ಲಿರುವಂತಹ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಆತಂಕ ಆಗ್ತಾ ಇರುವಂತದ್ದು. ಈ ವಿಮಾನಗಳಲ್ಲಿ ಪ್ರಯಾಣ ಮಾಡಬೇಕಾ ಬೇಡವಾ ಅನ್ನುವಂತ ಗೊಂದಲಗಳು ಕೂಡ ಉದ್ಭವ ಆಗಿದ್ದಾವೆ. ಪ್ರೇಮ್, ಓಕೆ.